ಹೀರೋಯಿನ್ಗಳು ಬಂದಿದ್ದಾರೆ. ಆಮೇಲೆ ರಾಜ್ಕುಮಾರ್ ಕಂಪನಿ ಅಂತ ಹೇಳುವಾಗ ನಮಗಿರುವಂಥ ಒಂದು ಅಭಿಮಾನ, ನಮಗೆ ಯಶ್ ರಾಜ್ ಫಿಲ್ಮ್ ಥರ ಒಂಥರ. ಆಮೇಲೆ ಭಾಳ ದೊಡ್ಡ ಒಂದು ಹೆಸರು ಅದು ಒಂಥರ. ಅವರ ಟೈಮಲ್ಲೆಲ್ಲ ಇಂಥದ್ದು ಇರಲಿಲ್ವಾ, ಅಥವಾ ಅವರು ಸುಮ್ಮನೆ ಇರ್ತಿದ್ರಾ ಇಂಥದ್ದೆಲ್ಲ ಒಂದು ವೇಳೆ ಆಗ್ತಿದ್ರೆ ಅಂತೇಳಿ? ಅವರ ಟೈಮಲ್ಲಿ ಒಂದಿಷ್ಟು ಕಲಿಯುಗ ಅಂತ ಇರಲಿಲ್ಲ. ಈಗ ಅಂತೂ ಹೋಗ್ತಾ ಹೋಗ್ತಾ ವರ್ಸ್ಟ್ ಆಗ್ತಾ ಹೋಗ್ತಾ ಇದೆ. ನಿರ್ಭಯ ಆದಮೇಲೆ ನಮಗೆ ನಮ್ಮ ಕಂಟ್ರಿ ಏನೋ ಸೇಫ್ ಕಂಟ್ರಿ ಅಂತ ಅನಿಸ್ತಿತ್ತು. ಇವಾಗ ನೋಡಿದ್ರೆ ತಿರ್ಗಾ ಅಭಯ ಅಂತ ಒಂದು ಕೋಲ್ಕತ್ತಾನಲ್ಲೇ ಕೇಸ್ ಆಗಿದೆ. ಆ್ಯಂಡ್ ಈಗ ನೋಡಿದ್ರೆ ನ್ಯೂಸ್ ಪೇಪರ್ ತೆಗೆದ್ರೆ ಈ ಮಗು ಕಿಡ್ನಾಪ್ ಆಗಿದೆ, ಆ ಮಕ್ಕಳಿಗೇನೆ ಮೊಲೆಸ್ಟ್ ಮಾಡಿಬಿಟ್ಟಿದ್ದಾರೆ, ಮಕ್ಕಳಿಗೇನೆ ಇಲ್ಲಲ್ಲಿ ಮುಟ್ಬಿಟ್ಟಿದ್ದಾರೆ, ಚಿಕ್ಕ ಹಳೆ ಮಗು ರೇಪ್ ಆಗೋಗಿದೆ, ಸೈಕೋಯಿಸಮ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ನನಗೆ ಬೇಕು ಅಂತ ಅನಿಸಿದ್ರೆ ಆ್ಯಕ್ಚುಲಿ ಇಟ್ಸ್ ದ ಲಾ ಆ್ಯಂಡ್ ಆರ್ಡರ್ ಆಫ್ ದ ಕಂಟ್ರಿ. ಬಿಕಾಸ್ ಒಂದು ರೇಪ್ ಮಾಡೋನು ಕೂಡ ನಿರ್ಭಯ ಅಷ್ಟು ಗಂಭೀರವಾದ ಕೇಸಲ್ಲಿ 9 years ಆಯ್ತು ಅವರಿಗೆ ಗಲ್ಲು ಶಿಕ್ಷೆ ಆಗೋಕ್ಕೆ. ಅದರಲ್ಲೂ ಎಲ್ಲರಿಗೂ ಗಲ್ಲು ಶಿಕ್ಷೆ ಆಗಿಲ್ಲ. ನಿರ್ಭಯ ಅಂತ ಕೇಸಲ್ಲಿ ಇಡೀ ವರ್ಲ್ಡಲ್ಲೇ ನಮ್ಮ ಇಂಡಿಯಾದ ಹೆಸರು ಹಾಳು ಮಾಡಿದೆ ಆ ಕೇಸು, ನಮ್ಮ ಭಾರತದ ಹೆಸರೇ ಹಾಳು ಮಾಡ್ತು. ಸೊ ಅಂಥ ಒಂದು ಕೇಸಲ್ಲಿ 9 years ಅಪರಾಧಿಗಳು ಆರಾಮಾಗಿ ಬದುಕಿದಾರಂದರೆ, ಇನ್ನು ಲಾ ಇದ್ರೂ, ಗಲ್ಲು ಶಿಕ್ಷೆ ಇದ್ರೂ, ಅಥವಾ ಜೀವನ ಪೂರ್ತಿ ಸಜೆ ಲೈಫ್ ಕನ್ವಿಕ್ಷನ್ ಇದ್ರೂ ಇಷ್ಟು ಜಾಸ್ತಿ ಟೈಮ್ ಯಾಕೆ ತಗೊಳ್ತಾ ಇದೆ? ನಮಗೆ ಎಷ್ಟು ಜಾಸ್ತಿ ಟೆಕ್ನಾಲಜಿ ಇದೆ. ಲಾ ಆ್ಯಂಡ್ ಆರ್ಡರ್ ಹ್ಯಾಸ್ ಟು ಬಿ ಕರೆಕ್ಟೆಡ್ ಇನ್ ದ ಕಂಟ್ರಿ. ಏನಾದರೂ ಇವತ್ತು ರೇಪ್ ಆಗಿದೆಯಾ, ನಾಳೆ ಫೋರೆನ್ಸಿಕ್ಕಲ್ಲಿ ಗೊತ್ತಾಗ್ಬಿಡುತ್ತೆ, 2-3 ದಿನದಲ್ಲಿ DNA ರಿಪೋರ್ಟ್ ಬಂದುಬಿಡುತ್ತೆ, 5 ದಿನದಲ್ಲಿ ಗಲ್ಲು ಶಿಕ್ಷೆ ಮಾಡಿ. ಓಕೆ, ಈಗ ಸಿನಿಮಾ ವಿಚಾರಕ್ಕೆ ಮತ್ತೊಬ್ಬ ಬಂದಾಗ ಒಂದು ಹುಡುಗಿ ಇರ್ತಾಳೆ, ನಿನ್ನ ಹೀರೋಯಿನ್ ಮಾಡ್ತೀನಿ, ಡೈರೆಕ್ಟ್ರ್ ಇವರೇ, ಕತೆ ಇವರೇ, ಎಲ್ಲ ಇಲ್ಲೇ ಡಿಸೈಡ್ ಆಗೋಗ್ಬಿಡ್ತದೆ. ಆಮೇಲೆ ನೀವು ಹೇಳ್ದಂಗೆ ಡಿನ್ನರ್ಗೆ ಬಾ, ಆಯಿತಾ? ಸೊ ಈ ಎಡವೋದು ಎಲ್ಲಿ ಅಂತ ಅಂದರೆ ಅವ್ರಿಗೆ ಆ ಸಿನಿಮಾ ನಾಳೆ ಮಾಡ್ತೀನಿ ಅಂದ್ರಾಗ ಅದಕ್ಕೆ ಒಂದು ಸಂಘ ಇದೆ, ಮತ್ತೊಂದಿದೆ, ಏನೂ ಗೊತ್ತಿರೋದಿಲ್ಲ. ಹೌದಾ, ನಾಳೆ ಸಿನಿಮಾ ಶೂಟಿಂಗ, ಬನ್ನಿ ಶೂಟಿಂಗ್, ಮುಹೂರ್ತ ಆಯಿತು, ಶೂಟಿಂಗ್ ಆಯಿತು, ಆಮೇಲೆ ಡಿನ್ನರ್ ಆಯಿತು. ಮುಹೂರ್ತ ಶೂಟಿಂಗ್ ಆಗಬಾರ್ದು ವಿತೌಟ್ ರಿಜಿಸ್ಟ್ರೇಷನ್ ಇನ್ ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್. ಶೂಟಿಂಗಿಗೆ ಹೋಗೋ ಅನುಮತಿನೇ ಇರಬಾರ್ದು. ಅದು ಒಂದು ಸ್ಟ್ರೇಟ್ ರೂಲು. ನೀವು ಒಂದ್ಸಲ ಆರ್ಟಿಸ್ಟ್ ಅಸೋಸಿಯೇಷನಲ್ಲಿ ಮೆಂಬರ್ ಆದ್ರೇ ನಿಮಗೆ ಶೂಟಿಂಗ್ ಹೋಗೋ ಅನುಮತಿ. ನೀವು ಆರ್ಟಿಸ್ಟ್ ಅಸೋಸಿಯೇಷನಲ್ಲಿ ಮೆಂಬರ್ ಆಗಿದ್ದ ಕೂಡಲೇ ನಿಮಗೊಂದು ರೂಲ್ ಬುಕ್ ಕೊಡಲಾಗುತ್ತೆ. ಆ ರೂಲ್ ಬುಕ್ ಪ್ರಕಾರ ನೀವು ನಡೆಸ್ಕೊಂಡ್ರೆ ನೀವು ಸುರಕ್ಷಣೆಯಾಗಿ ಇರ್ತೀರಾ. ಇದು ಕೇವಲ ಹೀರೋಯಿನ್ ಆಗಿ ಬರೋವಂಥವ್ರಿಗೆ ಮಾತ್ರನಾ? ಆ್ಯಕ್ಟರ್ಗೂ ಅಲ್ಲ, ಎಲ್ಲ ಅಲ್ಲ. ಈಗ ನಾನು ಹೇಳ್ತೀನಿ, ಹೇರ್ ಸ್ಪೆಷಲಿಸ್ಟ್ ಬರ್ತಾರೆ, ನಿಮಗೆ ಡ್ರೆಸ್ ಮಾಡೋರು ಬರ್ತಾರೆ, ಆನಂತರ ನಿಮ್ಮ ಹೇರ್ ಸ್ಪೆಷಲಿಸ್ಟ್ ಬರ್ತಾರೆ. ಆ ಹೆಣ್ಮಕ್ಳು ಇದು ಒಂದು, ಈಗ ನಾನು ಒಂದು ಮರದ ಒಂದು ಬೀಜ ಎತ್ಕೊಂಡು ನಿಮ್ಮ ಹತ್ರ ಬಂದಿದ್ದೀನಿ. ಈ ಬೀಜ ಮಣ್ಣಲ್ಲಿ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಒಂದಷ್ಟು ಎತ್ತರಕ್ಕೆ ಬೆಳೆಸ್ಬಿಟ್ಟು ಇದನ್ನು ಒಂದು ಚಿಕ್ಕ ಗಿಡ ಮಾಡಬೇಕಿದೆ. ಗಿಡ ಆಗಿ ಸಕ್ಸಸ್ ಆದರೆ ಅದು ಮರ ಆಗುತ್ತೆ. ಮರ ಆಗಿ ಸಕ್ಸಸ್ ಆದರೆ ಇದು ಒಂದು ಬಿರುಗಾಳಿ ಥರ ಎಲ್ಲ ಕಡೆ ಹೋಗುತ್ತೆ. ಈ ಥರ ಆರ್ಟಿಸ್ಟ್ ಅಸೋಸಿಯೇಷನಲ್ಲಿದೆ ಅಂದರೆ ನಮಗೂ ಒಂದು ನ್ಯಾಯ ಬೇಕು, ನಮಗೂ ಪ್ರೊಟೆಕ್ಷನ್ ಬೇಕಂತ ಪ್ರತಿಯೊಬ್ಬರು ಬರ್ತಾರೆ. ದಿಸ್ ಇಸ್ ದ ಬಿಗಿನಿಂಗ್ ಆಫ್ ಅ ರೆವಲ್ಯೂಷನ್. ನೀವು ನೋಡಿ, ನೀವು ಆ ಪ್ರಾಬ್ಲಮಿಗೆ ಒಂದು ಸೊಲ್ಯೂಷನ್ ಹುಡುಕುವಂಥ ಪ್ರಯತ್ನ ಮಾಡಿದ್ರಿ. ಆಮೇಲೆ ಇನ್ನೊಂದು ಲೆಟರ್ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಅಂದರೆ, ಒಂದು ಕಮಿಟಿ ಮಾಡಿ ನಿವೃತ್ತ ನ್ಯಾಯಾಧೀಶರಿಂದ ಒಂದು, ಈಗ ಹೇಮಾ ಕಮಿಟಿ ಅಂತ ಆಯಿತು ಮಲಯಾಳಂ ಚಿತ್ರರಂಗದಲ್ಲಿ. ಈ ಹಿಂದೆ ಆದವರೆಲ್ಲ ಬಂದು ಅದಕ್ಕೆ ತಮ್ಮ ಅನುಭವಗಳನ್ನು ಹೇಳಿಕೊಳ್ಳಿ, ಆ ಪಾಯಿಂಟ್ ಕೂಡ ಬರ್ತಾ ಇದೆ. ಅದಕ್ಕೆ ನಿಮ್ಮ ಸಹಮತ? ನನ್ನ ಬೆಂಬಲ ಇದೆ. ಅದು ಸಕ್ಸಸ್ ಆದರೆ ತುಂಬಾ ಒಳ್ಳೆಯದು. ಅದೇ ಆಗಲಿ ಇದೇ ಆಗಲಿ, ಇಂಟೆನ್ಷನ್ ಬಂದು ಎಲ್ಲೋ ಒಂದು ಕಡೆ ಒಂದೇ ಇದೆ. ಪ್ರೊಟೆಕ್ಷನ್ ಆಫ್ ವುಮೆನ್ ಅಗೇನ್ಸ್ಟ್ ಸೆಕ್ಷುವಲ್ ಅಬ್ಯೂಸ್, ಬ್ಯಾನಿಂಗ್ ಆಫ್ ಕಾನ್ ಮೆನ್ ಫ್ರಮ್ ದಿ ಇಂಡಸ್ಟ್ರಿ. ಸೊ ಇದೆಲ್ಲ ಎಲ್ಲೋ ಒಂದು ಕಡೆ ಇದರ ಮೂಲ ಒಂದು ಆಧಾರ ಒಂದೇ ಇದೆ. ಸೊ ಅವ್ರಿಗೂ ಅನುಮತಿ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು. ಬಟ್ ಅವ್ರಿಗೂ ಅನುಮತಿ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು. ಬಟ್ ನನ್ನ ಒಂದು ಈ ಇನಿಷಿಯೇಷನ್ ಏನಿದೆಯೋ ಇದು ನಮ್ಮ ಇಂಡಸ್ಟ್ರಿ ಒಳಗೇನೆ ನಾವು ಇದು ಒಂದು ಬೆಳವಣಿಗೆ ಮಾಡ್ಕೊಬೇಕಿದೆ. ಶ್ರುತಿ ಹರಿಹರನ್ ಒಂದು ಆರೋಪ ಮಾಡಿದಾಗ ಯಾರು ಸಪೋರ್ಟ್ ಮಾಡಲೇ ಇಲ್ಲ, ಎಲ್ಲ ಮೇಲ್ ಓರಿಯೆಂಟೆಡ್ ಆಗೋಯ್ತು. ಆಮೇಲೆ ನಿಖಿತಾ ಈ ಹಿಂದೆ ಆದಾಗಲೂ ಕೂಡ ಹೆಣ್ಮಕ್ಳ ಮೇಲೇ ಬ್ಯಾನ್ ಆಯಿತು. ಬಿಟ್ಟರೆ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಿ ಇಂಡಸ್ಟ್ರಿಯಿಂದ? ಈಗ ಕಾಲ ಚೇಂಜ್ ಆಗ್ತಾ ಇದೆ. ನಿಮ್ಮಂಥವರು ನನ್ನನ್ನು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ. ಇದೊಂದು ಒಳ್ಳೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಆಲ್ರೆಡಿ ನಾನು ಈ ಐಡಿಯಾನ ನಿನ್ನೆ ರಾತ್ರಿ ಕೂತ್ಕೊಂಡು ಹಲವಾರು 3-4 ಲೀಡಿಂಗ್ ಪ್ರೊಡ್ಯೂಸರ್ಸ್ ಹತ್ರ ಮಾತಾಡಿದ್ದೀನಿ. ತುಂಬ ಚೆನ್ನಾಗಿದೆ ಅಮ್ಮ, ಈ ಒಂದು ಬಾಡಿಯ ಸ್ಥಾಪನೆ ಆಗಬೇಕು. ಹೇಗೆ ಆರ್ಟಿಸ್ಟ್ ಅಸೋಸಿಯೇಷನಲ್ಲಿ ಒಂದು ಜೆಂಟ್ಸ್ ಹೆಡ್ ಇದ್ದಾರೋ ಅವ್ರಿಗೊಂದು ಲೇಡೀಸ್ ಹೆಡ್ಡು ಜೊತೆಗೆ ಇರಲೇಬೇಕು. ಏನಾದರೂ ಒಂದು ಅನ್ಕಂಫರ್ಟೇಬಲ್ ಆದರೆ ನಾವು ಹೋಗ್ಬಿಟ್ಟು ಹೇಗೆ ಜೆಂಟ್ಸ್ ಹೆಡ್ಡಿಗೆ ಹೇಳೋಕ್ಕಾಗತ್ತೆ? ಸೊ
ಸೊ ಇದು ಒಂದು ತುಂಬಾ ಪ್ರಾಕ್ಟಿಕಲ್ ಆದ ಒಂದು ಲಾಜಿಕಲ್ ಪಾಯಿಂಟು. ಆಲ್ರೆಡಿ ಆರ್ಟಿಸ್ಟ್ ಅಸೋಸಿಯೇಷನ್ ಅಷ್ಟು ದೊಡ್ಡ ಬಿಲ್ಡಿಂಗೇ ಕಟ್ಟಿದ್ದಾರೆ, ಅದರಲ್ಲಿ ಒಂದು ಚಿಕ್ಕ ರೂಮ್ ನಮಗೆ ಕೊಟ್ಬಿಟ್ರೆ ನಮಗೆ ಸಾಕು. ಸೊ ಇದನ್ನು ಈ ನಿಮ್ಮ ಲೆಟ್ರನ್ನು ಯಾರಿಗೆಲ್ಲ ಕಳಿಸ್ತೀರಿ ಈಗ? ನಿರ್ಮಾಪಕರ ಸಂಘ, ನಿರ್ದೇಶಕರ ಸಂಘ, ಆರ್ಟಿಸ್ಟ್ ಅಸೋಸಿಯೇಷನ್, ಕನ್ನಡ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಗವರ್ಮೆಂಟಿಂದ ಇದನ್ನು ನಾವು ಸಿದ್ದರಾಮಯ್ಯ ಸರ್, ಪರಮೇಶ್ವರ್ ಸರ್, ಡಿ ಕೆ ಶಿವಕುಮಾರ್ ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್, ಇವರಿಗೆಲ್ಲನೂ ನಾವು ಕಳಿಸ್ತೀನಿ. ಈಗ ನೀವು 55 ಸಿನಿಮಾ ಮಾಡಿದಿರಿ, ಈಗ ನಿಮ್ಮದು ರಿಜಿಸ್ಟರ್ಡ್ ಆಗಿರ್ತದೆ, ಹೆಂಗೆ ಅದು? ನಾನು ಕನ್ನಡ ಇಂಡಸ್ಟ್ರಿನಲ್ಲೂ ರಿಜಿಸ್ಟರ್ಡು, ತೆಲುಗು ಇಂಡಸ್ಟ್ರಿನಲ್ಲೂ ರಿಜಿಸ್ಟರ್ಡು. ಓಕೆ. ಈ ಕನ್ನಡ ಮತ್ತು ಈ ಉಳಿದ ಇಂಡಸ್ಟ್ರಿಗಳನ್ನು ನೋಡಿದಾಗ ನಿಮಗೆ ಅಂದರೆ ಎಕ್ಸ್ಪ್ಲಾಯ್ಟೇಷನ್ ಬೇರೆ ಇಂಡಸ್ಟ್ರಿಗೆ ಹೋಲಿಸಿದರೆ ಇಲ್ಲಿ ಕಡಿಮೆನಾ, ಹೆಂಗೆ ಅದು? ಕನ್ನಡ ಇಂಡಸ್ಟ್ರಿನಲ್ಲಿ ಕಮ್ಮಿನೇ. ಓಕೆ. ಕನ್ನಡ ಇಂಡಸ್ಟ್ರಿನಲ್ಲಿ ನಿಜಕ್ಕೂ ಕಮ್ಮಿನೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಥರ ಒಂದು ನಡೀದೇ ಇರಬೇಕು. ಒಂದು ದೊಡ್ಡ ಏನು ಹೇಮಾ ಕಮಿಟಿದು ಆಚೆ ಬಂದಿದೆಯೋ ಅಪ್ಪಿತಪ್ಪಿನೂ ನಮ್ಮ ಕನ್ನಡ ಇಂಡಸ್ಟ್ರಿಯ ಹೆಸರಿಗೆ ಒಂದು ಕಪ್ಪು ಚುಕ್ಕೆ ಬರದೇ ಇರಂಗೆ ನಾವು ನೋಡ್ಕೊಬೇಕಂದ್ರೆ ಒಂದು ವುಮೆನ್ಸ್ ಕಮಿಟಿ ಫಾರ್ಮ್ ಆಗಲೇಬೇಕು. ಈ ಸ್ವಾ ಅನ್ನೋದು ಸ್ಯಾಂಡಲ್ವುಡ್ ವುಮೆನ್ಸ್ ಆರ್ಟಿಸ್ಟ್ ಅಸೋಸಿಯೇಷನ್ ಫಾರ್ಮ್ ಆದರೆ ಇದಕ್ಕೆ ಒಂದು ತುಂಬಾ ಹೆಚ್ಚಾಗಿ ಹೆಲ್ಪ್ ಆಗುತ್ತೆ. ಬಟ್ ಬಾಲಿವುಡ್ನಲ್ಲಿ ಹೆಣ್ಣು ಗಂಡು ಅಂತ ವ್ಯತ್ಯಾಸನೇ ಇಲ್ಲ. ಸಮಟೈಮ್ಸ್ ಗಂಡು ಮಕ್ಕಳಿಗೆ ಅದಕ್ಕಿಂತ ಹೆಚ್ಚು ಟಾರ್ಚರ್ ಆಗುತ್ತೆ. ನಮ್ಮದು ಸ್ಯಾಂಡಲ್ವುಡ್ ಬಂದು ಕೆರೆ, ಅದು ಬಂದು ದೊಡ್ಡ ಸಮುದ್ರ. ನಾವು ನಮ್ಮದು ನೋಡಿಕೊಂಡ್ರೆ ನಮಗೆ ಸಾಕು. ಬೇರೆ ಮುಖ್ಯವಾಗಿ ಹೇಳಲಿಕ್ಕೆ ಏನಿದೆ? ಇಲ್ಲ, ತುಂಬ ಖುಷಿ ಆಯಿತು ರಿಪಬ್ಲಿಕ್ ಚಾನಲಿಗೆ ಬಂದು ಈ ಒಂದು ಇಂಟರ್ವ್ಯೂ ಮಾಡಿದ್ದಕ್ಕೆ. ಇದೊಂದು ಸ್ಯಾಂಡಲ್ವುಡ್ ವುಮೆನ್ಸ್ ಆರ್ಟಿಸ್ಟ್ ಅಸೋಸಿಯೇಷನ್ ಸಕ್ಸಸ್ ಆಗಲಿ ಅಂತ ನಿಮ್ಮ ಬೆಂಬಲ ಇರಲಿ. ಹಾಗೂ ದಯವಿಟ್ಟು ನನ್ನ ಟ್ರೋಲ್ ಮಾಡೋದು ಬಿಟ್ಬಿಡಿ. ಆ ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಜೊತೆ ಹೋಲಿಸೋದು, ಮತ್ತು ನಂಗೆ ತುಂಬ ನೊಂದಿದ್ದೀನಿ, ತುಂಬ ಕುಗ್ಗಿದ್ದೀನಿ. ಆ ಒಂದು ಮನಸ್ಸಲ್ಲಿ ಗಾಯ ಹಂಗೇ ಇದೆ, ಅದನ್ನು ಮುಚ್ಚಿ ನಾನು ಮುಂದೆ ಬರ್ತಾಯಿದ್ದೀನಿ. ಶಕ್ತಿ ಆಗಿರಿ ಅಂತ, ಶಕ್ತಿಶಾಲಿಯಾಗಿರಿ ಅಂತ. ನನ್ನ ಶಕ್ತಿಯನ್ನು ಕಮ್ಮಿ ಮಾಡಬೇಡಿ, ಕೆಟ್ಟದನ್ನು ಹೋಲಿಸಬೇಡಿ, ಆ ಕಮೆಂಟ್ ಸೆಕ್ಷನ್ನ ದುರುಪಯೋಗ ದಯವಿಟ್ಟು ಮಾಡಬೇಡಿ ಅಂತ ಸಮಸ್ತ ಕರ್ನಾಟಕಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಅದ್ಭುತವಾದ ಮಾತನ್ನು ಹೇಳಿದರು. ಈಗ ಸಂಜನಾ ಗಲ್ರಾನಿ ಅವರನ್ನು ನೀವು ಟ್ರೋಲ್ ಮಾಡಿ ಉದ್ದೇಶ ಏನು? ಕೊನೆಗೆ ಅವರು ಓಡೋಗ್ಬಿಡ್ಬೇಕಂತನಾ? ಓಡೋಗಲ್ಲ, ಓಡೋಗೆ ನಾವು ನಿಂತ್ಕೊಳ್ಳೋರೆ. ನಾವು ಬಂದಿದ್ದಾರೆ, ಎದುರುಗಡೆಗೆ ಬಂದಿದ್ದಾರೆ ನೋಡಿ. ನಾವು ಅದೇ ಹೇಳೋದು, ಈ ಸಮಾಜವನ್ನು ಕ್ಲೀನ್ ಮಾಡೋ ಜವಾಬ್ದಾರಿ ಇದೆಯಲ್ಲ ಪ್ರತಿಯೊಬ್ಬರದ್ದು. ಕೇವಲ ರಾಜಕಾರಣಿ, ಪೊಲೀಸ್ ಅಲ್ಲ, ಮೀಡಿಯಾಗಿ ನಮಗೂ ಇದೆ. ಆಮೇಲೆ ನಾವೇ ಸರಿ ಮಾಡ್ಕೋಬೇಕು. ಹಾಗಾಗಿ ಇದೊಂದು ಮಹತ್ತರವಾದಂಥದ್ದು. ಇದಾಗಿದೆ. ನಾನು ನಿನ್ನೆ ಕೂಡ ಹೇಳಿದೆ, ಎಲ್ಲ ಹೀರೋಯಿನ್ಗಳ ಜೊತೆ ಮಾತಾಡುವಾಗ, ನಿಮ್ಗೆ ಅನುಭವ ಆಗಿದೆಯಾ? ಅದು ಅನುಭವ ಆಗಿತ್ತು ನಾನು ಖಂಡಿತವಾಗ್ಲೂ ಕೇಳಲ್ಲ. ಎಲ್ಲರಿಗೂ ಗೊತ್ತಿದೆ ಏನೆಲ್ಲ ಆಗಿರುತ್ತೆ ಅಂಥೇಳಿ. ವಾಟ್ ನೆಕ್ಸ್ಟ್? ಕ್ಲೀನ್ ಮಾಡೋದು ಹೆಂಗೆ? ಬನ್ನಿ, ಇಂಥ ಒಂದು ಹೊಸ ರೀತಿಯಲ್ಲಿ ವಿಮೆನ್ ವಿಂಗ್ ಮಾಡೋಣ. ಅದಕ್ಕೆ ಒಬ್ಬ ಯಾರಾದ್ರು ಬಂದ ತಕ್ಷಣ ರಿಜಿಸ್ಟರ್ ಆಗಿದೆಯಾ ಈ ಹುಡುಗಿದು, ಹೀರೋಯಿನ್ ಮಾಡ್ತಿದ್ದೀರಲ್ಲ, ಸಿನಿಮಾ ರಿಜಿಸ್ಟರ್ ಆಗಿದೆಯಾ, ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಇಲ್ಲ ಅಂತಂದರೆ ಯಾರ್ದೋ ಒಂದು ಹೀರೋಯಿನೋ ಅಥವಾ ಹೀರೋ ಜೊತೆ ಫೋಟೋ ತೊಗೊಂಡು ಆ ಹುಡುಗಿಗೆ ತೋರಿಸ್ಬಿಟ್ಟು, ನೋಡೋ ಇವರೇ ಇರ್ತಾರೆ, ನೀನು ಹೀರೋಯಿನ್. ಆ ಹುಡುಗಿ ಫುಲ್ ಖುಷಿಯಾಗಿ ಸಂಭ್ರಮಿಸಿ 4-5 ಜನರ ಜೊತೆ ಫೋಟೋ ಮತ್ತೆಲ್ಲ ಆದ ನಂತರ ಇವರು ಹೇಳ್ದಂಗೆ ಡಿನ್ನರ್ ಕರೀತಾರೆ. ಆ ಹೆಣ್ಮಕ್ಳಿಗೆ ಗೊತ್ತಿರೋದಿಲ್ಲ. ಆಮೇಲೆ ಆ ಪಾಪ ಒಂದು ಕೂಪಕ್ಕೆ ಬಿದ್ದ ನಂತರ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಆ ಸಿನಿಮಾ ರಂಗದಲ್ಲಿರುವ ಹೆಣ್ಮಕ್ಳು ಕೂಡ ನಮ್ಮ ಸಮಾಜದ ಒಂದು ಭಾಗ. ಸಿನಿಮಾ ರಂಗ ಸಮಾಜದ ಒಂದು ಭಾಗ. ಅಲ್ಲಿರುವಂಥ ಹೆಣ್ಮಕ್ಳು ನಮ್ಮ ಸಮಾಜದ ಭಾಗವೇ. ಸಿನಿಮಾ ರಂಗದ ಹೆಣ್ಮಕ್ಕಳದ್ದು ಯಾಕೆ ಅಷ್ಟೊಂದು ಹೆಚ್ಚು ಆಕರ್ಷಣೆಗೊಳಗಾಗುತ್ತೆ ಅಂದರೆ ನಾವು ಅವರನ್ನು ನೋಡಿರ್ತೀವಿ. ಎಲ್ಲ ಇಲಾಖೆಗಳಲ್ಲೂ ಎಲ್ಲ ಆಯಾಮಗಳಲ್ಲೂ ಹೆಣ್ಣು ಮಕ್ಕಳ ಶೋಷಣೆ ಆಗ್ತಾ ಇರುತ್ತೆ. ಆದರೆ ಅವರು ಕಾಣಲ್ಲ, ಸಿನಿಮಾದಲ್ಲಿದ್ದವ್ರು ಕಾಣ್ತಾರೆ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಚರ್ಚೆ ಆಗುತ್ತೆ. ಯಾಕೆ ನಮ್ಮನ್ನೇ ಟಾರ್ಗೆಟ್ ಮಾಡ್ತೀರಿ ಅಂತ ಕೇಳ್ತಾರಲ್ಲ, ಯಾಕೆಂದರೆ ಕಾಣ್ತಾರೆ. ಎನಿವೆ, ಒಂದು ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ ಹೆಣ್ಣು ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ. ನೀವೆಲ್ಲರೂ ಪ್ರಯತ್ನ ಪಟ್ಟರೆ ಸಿನಿಮಾ ರಂಗದಿಂದ ಅದು ಆರಂಭವಾದರೆ ಬಹುಶಃ ಕಾಸ್ಟಿಂಗ್ ಕೌಚ್ ಅನ್ನೋದು ಗೊತ್ತಿಲ್ಲ ನನಗೆ, ನಿಲ್ಲಿಸ್ಬೋದಾ ಅಂತೇಳಿ. ಆದರೆ ಬಹುತೇಕ ಕಡಿಮೆ ಮಾಡಬಹುದು, ತುಂಬ ಜಾಸ್ತಿ ಕಡಿಮೆ ಮಾಡ್ಬೋದು. ಭದ್ರತೆ ಇರುತ್ತೆ, ಭದ್ರತೆ ಒದಗಿಸ್ಬೋದು. ಇದು ಈ ಹೊತ್ತಿನ ವಿಶೇಷ ಸಂಜನಾ ಸ್ಟ್ರೈಟ್ ಹಿಟ್ ವಿಶೇಷ ಕಾರ್ಯಕ್ರಮ ವೀಕ್ಷಿಸಿದ್ದೀರಿ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.